ಇದೆಲ್ಲದರ ಮಧ್ಯೆ KN ರಾಜಣ್ಣ ಆಸ್ ಯೂಶುವಲ್ ಒಂದು ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಏನಂತಂದ್ರೆ ಈ ಮಧ್ಯದಲ್ಲಿ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡಿದಂತಹ ಪಕ್ಷಗಳು ನೆಲ ಕಚ್ಚಿವೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ವೀರೇಂದ್ರ ಪಾಟೀಲ್ರ ಉದಾಹರಣೆ ಕೊಟ್ಟಿದ್ದಾರೆ, ಬಂಗಾರಪ್ಪನವರು ಉದಾಹರಣೆ ಕೊಟ್ಟಿದ್ದಾರೆ. ಇನ್ನು ಸಿದ್ದರಾಮಯ್ಯನವರ ನಡೆಯ ಮೇಲೆ ಚುನಾವಣೆ ನಡೆಯುತ್ತೆ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಅಂತ KN ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ತಾನು ಸಚಿವ ಸ್ಥಾನವನ್ನು ಕೇಳಿಲ್ಲ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಮಧ್ಯದಲ್ಲಿ ಸಿದ್ದರಾಮಯ್ಯನವರನ್ನ ಇಳಿಸಿದ್ದೇ ಎಲ್ಲೋ ಒಂದ್ ಕಡೆ ಸಮಸ್ಯೆಗೆ ನಾಂದಿ ಆಗ್ತಾ ಇದೆಯಾ ಅನ್ನುವಂಥದ್ದನ್ನ ರಾಜಣ್ಣ ಸೂಚ್ಯವಾಗಿ ಹೇಳಿದಾರ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಇದೀಗ KN ರಾಜಣ್ಣ ಈಗ ನಡೀತಾ ಇರುವಂತಹ ಘಟನಾವಳಿಗಳಿಗೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಮಧ್ಯದಲ್ಲಿ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿದ್ದೇನೆ, ಎಲ್ಲೋ ಒಂದ್ ಕಡೆ ಸಮಸ್ಯೆ ಆಗುತ್ತೆ ಅನ್ನೋ ಹಿಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಈಗಿರ್ತಕ್ಕಂಥ ಪ್ರಶ್ನೆ ಏನು ಚುನಾವಣೆ ಕಷ್ಟ ಆಗುತ್ತಾ ಕಾಂಗ್ರೆಸ್ಗೆ? ಈ ಕಾನ್ಫ್ಲಿಕ್ಟ್ಸ್ ಇನ್ನು ಮುಂದುವರಿಯುತ್ತಾ? ಚುನಾವಣೆ ಒಂದು ನಮ್ಮ ಇತಿಹಾಸ ನೋಡ್ಕೊಳ್ರಪ್ಪ ನೀವು. ಎಲ್ಲೆಲ್ಲಿ 5 ವರ್ಷದ ಟರ್ಮ್ ಅಲ್ಲಿ ತೆಗೆದಿದ್ದಾರೆ, ಯಾವ್ಯಾವ ಪಕ್ಷದ ಸರ್ಕಾರಗಳು ಬದಲಾವಣೆ ಮಾಡಿದ ನಾಯಕತ್ವನ ಅವೆಲ್ಲ ಮುಂದಿನ ಚುನಾವಣೆ ನೆಲ ಕಚ್ಚಿರೋದು. ನೀವು ಹಿಂದಿಂದ ನೋಡ್ಕೊಂಬನ್ನಿ. ನೀವು ಹಿಂದೆ ವೀರೇಂದ್ರ ಪಾಟೀಲ್ ತೆಗೆದ್ರು, ಆಗ ಬಂಗಾರಪ್ಪನ್ ಮಾಡಿದ್ರು, ಆಮೇಲಿಂದ ಬಂಗಾರಪ್ಪನ್ ತೆಗೆದ್ರು, ವೀರಪ್ಪ ಮೊಯ್ಲಿ ಮಾಡಿದ್ರು. ನೆಕ್ಸ್ಟ್ ಏನಾಯ್ತು, 40 ಸೀಟುಗಳಿತ್ತು, ಹೌದಲ್ವಾ? ಅದೇ ರೀತಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಯಡಿಯೂರಪ್ಪನ್ ತೆಗೆದ್ರು, ಇವರು ಮಾಡಿದ್ರು, ಸದಾನಂದ ಗೌಡನ್ ತೆಗೆದ್ರು, ಶೆಟ್ರು ಮಾಡಿದ್ರು. ಏನಾಯ್ತು ಮುಂದಕ್ಕೆ? ಹೀಗೆ ಇವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಇತಿಹಾಸ ಅಷ್ಟೇ. ಅದು ನಿಮ್ಗೆಲ್ಲ ಗೊತ್ತಿರ್ತದೆ, ನಮ್ ಕೈಲಿ ಯಾಕೆ ಹೇಳ್ಸಕ್ ಹೋಗ್ತದೆ? ಅದು ಜನರ ಕೈಯಲ್ಲಿರೋದು, ಜನರ ವಿಶ್ವಾಸ. ಅದನ್ನ ಈಗಲೇ ಹೇಗೆ ಹೇಳಕ್ಕಾಗ್ತದೆ? ಡ್ಯಾಮೇಜು ಆಗುತ್ತೆ ಅಂದ್ರೆ ಸಿದ್ದರಾಮಯ್ಯನವ್ರ ನಡವಳಿಕೆ ಮೇಲೆ ಹೋಗ್ತದೆ. ಈಗ ನಾನು ನಿಂತ್ಕೊಳ್ಳಲ್ಲ ಚುನಾವಣೆಗೆ ಅಂತ ಹೇಳ್ತಾರೆ, ಚುನಾವಣೆಗೆ ನಿಂತ್ಕೊಳ್ಳೋದಿಲ್ಲ ಅಂತ ಹೇಳೋದೇ ಒಂದು ದೊಡ್ಡ ಡ್ಯಾಮೇಜ್. ಗೊತ್ತಾಯ್ತಾ? ಅದೆಲ್ಲ ವಾಸ್ತವಾಂಶ ಇದಾವೆ. ನಾವೇನ್ ಹೇಳ್ಬೇಕು, ಯಾರೇನು ಹೋಗ್ಲಿ, ಯಾರೇನೇ ಬರ್ಲಿ, ಹೈಕಮಾಂಡ್ ನಮ್ಗೈತೆ, ನಾವೆಲ್ಲ 132 ಮುಂದಕ್ಕೆ ನಾವು 150 ಗೆಲ್ತೀವಿ ಅಂತ ಹೇಳೋ ಕಾಲ ಬರುವುದು. 1978 ಅಲ್ಲಿ ದೇವರಾಜ ಅರಸನ್ನ ಡಿಸ್ಮಿಸ್ ಮಾಡಿದ್ರು. ಈ ರೆಡ್ಡಿ ಕಾಂಗ್ರೆಸ್ ಕಟ್ಕೊಂಡು ಈಗ ಬಹಳ ಜನ ದೊಡ್ಡ ದೊಡ್ಡ ಲೀಡರ್ಗಳಾಗಿರೋದ್ರಲ್ಲ, ಅವರೆಲ್ಲ ರೆಡ್ಡಿ ಕಾಂಗ್ರೆಸ್ ಹೊರಟೋದ್ರು. ಆಗ ದೇವರಾಜ ಅರಸ್ ಜೊತೆಲಿ ಇದ್ದವ್ರು ಯಾರಂದ್ರೆ ಎಲ್ಲ ತಳ ಸಮುದಾಯಗಳಿದ್ದವು. 150 ಸೀಟ್ ಗೆದ್ರು, 150 ಸೀಟ್ಸ್. ಒಂದು ನಮ್ಮ ಇತಿಹಾಸ ನೋಡ್ಕೊಳ್ರಪ್ಪ ನೀವು. ಎಲ್ಲೆಲ್ಲಿ 5 ವರ್ಷದ ಟರ್ಮ್ ಅಲ್ಲಿ ತೆಗೆದಿದ್ದಾರೆ, ಯಾವ್ಯಾವ ಪಕ್ಷದ ಮೊದಲನೇದಾಗಿ ಕ್ಯಾಬಿನೆಟ್ ವಿಸ್ತರಣೆ ತಡವಾಗಾದ್ರೂ ಕೂಡ ಆಗಿದೆ ಅನ್ನೋದು ನೆಮ್ಮದಿ. ಭಾಗಗಳಿಂದ ತಿಳಿದ ಹಾಗೆ ರಾಜೀನಾಮೆ ಕೊಡ್ತಕ್ಕಂಥದ್ದು, ಇದು ಎಲ್ಲ ಅಸಮಾಧಾನ ಇರ್ತಕ್ಕಂಥವ್ರು ಹೇಳ್ತಕ್ಕಂಥದ್ದು. ಇವೆಲ್ಲ ಪಕ್ಷದಲ್ಲೂ ಅಷ್ಟೇ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆದಾಗ ಅಥವಾ ರೀಶಫಲ್ ಆದಾಗ ಇವೆಲ್ಲವೂ ಕೂಡ ಇದ್ದದ್ದೇ ರಾಜಕಾರಣದಲ್ಲಿ. ಆದರೆ ಈ ಬಾರಿ ಸ್ವಲ್ಪ ಹೆಚ್ಚು ಅಸಮಾಧಾನ ಬಂದಿರತಕ್ಕಂಥದ್ದು ಇದು ಒಳ್ಳೆ ಸೂಚನೆ ಅಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಕ್ಯಾಬಿನೆಟ್ ವಿಸ್ತರಣೆ ತಡವಾಗಾದ್ರೂ ಕೂಡ ಆಗಿದೆ ಅನ್ನೋದು ನೆಮ್ಮದಿ. ಭಾಗಗಳಿಂದ ತಿಳಿದ ಹಾಗೆ ರಾಜೀನಾಮೆ ಕೊಡ್ತಕ್ಕಂಥದ್ದು, ಇದು ಎಲ್ಲ ಅಸಮಾಧಾನ ಇರ್ತಕ್ಕಂಥವ್ರು ಹೇಳ್ತಕ್ಕಂಥದ್ದು. ಇವೆಲ್ಲ ಪಕ್ಷದಲ್ಲೂ ಅಷ್ಟೇ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆದಾಗ ಅಥವಾ ರೀಶಫಲ್ ಆದಾಗ ಇವೆಲ್ಲವೂ ಕೂಡ ಇದ್ದದ್ದೇ ರಾಜಕಾರಣದಲ್ಲಿ. ಆದರೆ ಈ ಬಾರಿ ಸ್ವಲ್ಪ ಹೆಚ್ಚು ಅಸಮಾಧಾನ ಬಂದಿರತಕ್ಕಂಥದ್ದು ಇದು ಒಳ್ಳೆ ಸೂಚನೆ ಅಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಕೇಳೇ ಇಲ್ಲಲ್ಲ, ನಾನು ಮೊದಲೇ ಹೇಳಿದ್ದೆ ನಿಮ್ಗಳಿಗೆಲ್ಲ, ನಾನು ಐ ವಿಲ್ ನಾಟ್ ಬಿ ಎ ಮಿನಿಸ್ಟರ್ ಇನ್ ದಿಸ್ ಕ್ಯಾಬಿನೆಟ್ ಅಂತ ಮೊದಲಿಂದನೂ ಹೇಳ್ತಾ ಬಂದಿದ್ದೀನಿ. ಅದಕ್ಕೆ ನಾನು ಎಲ್ಲಾ ಕಾಲದಲ್ಲೂ ಬದ್ಧವನ್ನು ಕೂಡ ಆಗಿದ್ದೀನಿ. ಅಲ್ಲ, ಈಗ ನಮ್ಮ ಜಿಲ್ಲೆಗೆ ಒಂದಾರು ಇದೆ, ಒಂದು ಕೊಡದೇ ಇರೋ. ಈಗ ಕೋಲಾರ 7 ಜನ MLAಗಳಿದ್ದಾರೆ. ಈಗ ಅಂತ ಜಿಲ್ಲೆನಲ್ಲೂ ಒಬ್ರಿಗೂ ಕೊಡಲಿಲ್ಲ ಅಂದ್ರೆ ಅಲ್ಲಿ ಪಕ್ಷ ಯಾವ ರೀತಿ ಸಂಘಟನೆ ಆಗ್ತದೆ, ಮತ್ತೆ ಜನರಿಗೆ ಯಾವ ರೀತಿ ಕೆಲಸ ಮಾಡಕ್ಕಾಗ್ತದೆ? ಯಾರೋ ಒಬ್ರು ಇನ್ಚಾರ್ಜ್ ಮಂತ್ರಿ ಹೋಗ್ಬೋದು. ಇನ್ಚಾರ್ಜ್ ಮಂತ್ರಿ ಹೋದ್ರೆ ಆ ಜಿಲ್ಲೆನಲ್ಲಿರ್ತಕ್ಕಂಥ ಏನು ಮೈಕ್ರೋ ಲೆವೆಲ್ ಸಮಸ್ಯೆಗಳೇನಿರ್ತವೆ ಅದ್ರದ್ದು ಪರಿಚಯ ಇರೋದಿಲ್ಲ. ಏನೋ ಮ್ಯಾಕ್ರೋ ಲೆವೆಲ್ ಅಲ್ಲಿ ನಾವು ನೋಡ್ಕೊಂಡ್ ಬರಬಹುದು. ತಾಲೂಕ್ ಪಂಚಾಯತಿಗೆ ಹೋಗ್ತೀವಿ ಅಥವಾ ಜಿಲ್ಲಾ ಪಂಚಾಯತಿಗೆ ಹೋಗ್ತೀವಿ, ಇನ್ನೊಂದಕ್ಕೆ ಹೋಗ್ತೀವಿ, ಯಾರೋ ಬಿಳಿ ಬಟ್ಟೆಯವ್ರು ಬಂದು ದೂರುಗಳು ಕೇಳ್ಕೊಳ್ತೀವಿ ನಾವು. ಆದ್ರೆ ಬಡವರು, ಮಾಸದ ಬಟ್ಟೆಯವರು ಸಮಸ್ಯೆಗಳು ಹಳ್ಳಿನಲ್ಲಿ ಇರ್ತಾವಲ್ಲ, ಅದು ಆ ಜಿಲ್ಲೆಯವರಾದ್ರೆ ಅವನಿಗೆ ಗೊತ್ತಿರುತ್ತೆ.